ಉದ್ದವಾದ ದಟ್ಟ ಕೂದಲಿಗಾಗಿ ಈ ಆಹಾರಗಳನ್ನು ಸೇವಿಸಿ ಕೂದಲ ಆರೈಕೆ ಮಾಡಿ. ಉದ್ದವಾದ ದಪ್ಪ ಕೂದಲು ನಿಮ್ಮದಾಗಬೇಕೆ? ಕೇಶ ರಾಶಿಗೆ ಈ ವಿಟಮಿನ್ ಆಹಾರಗಳನ್ನು ಸೇವಿಸಿ. ಕೂದಲು ಸಂರಕ್ಷಣೆ ಮತ್ತು ಕೂದಲಿನ ಆರೋಗ್ಯ ಕಾಪಾಡಿಕೊಳ್ಳುವುದು ಇಂದಿನ ದಿನಗಳಲ್ಲಿ ದೊಡ್ಡ ಸವಾಲಾಗಿದೆ. ಬಿಸಿಲು, ಧೂಳು, ಒಣಹವೆ, ಪೋಷಕಾಂಶದ ಕೊರತೆ ಹೀಗೆ ಸಾಕಷ್ಟು ಅಂಶಗಳು ನಿಮ್ಮ ಕೂದಲಿನ ಹಾನಿಗೆ ಮುಖ್ಯ ಕಾರಣವಾಗಿವೆ. ಹಾಗಾಗಿ ನಿಮ್ಮ ಕೂದಲಿನ ಸಂರಕ್ಷಣೆಗೆ ನೀವು ಸಾಧ್ಯವಾದಷ್ಟು ನೈಸರ್ಗಿಕ ಪದಾರ್ಥಗಳನ್ನೇ ಬಳಸುವಂತೆ ಆಯುರ್ವೇದ ತಜ್ಞರು ಸಲಹೆ ನೀಡುತ್ತಾರೆ. ಹಿಂದಿನ ಕಾಲದಿಂದಲೂ ಜನರು ಕೂದಲಿನ ಆರೈಕೆಗೆ ನೈಸರ್ಗಿಕ ವಸ್ತುಗಳನ್ನೇ ಬಳಸುತ್ತಾ ಬಂದಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರಾಸಾಯನಿಕ ಯುಕ್ತ ಹೇರ್ ಪ್ರಾಡಕ್ಟ್ಗಳು ಜನರನ್ನ ಸೆಳೆಯುತ್ತಿವೆ. ಇವುಗಳ ಬಳಕೆಯು ಕೂದಲಿಗೆ ಹಾನಿ ಮಾಡುವ ಸಾಧ್ಯತೆ ಹೆಚ್ಚು. ಕೂದಲ ಆರೈಕೆಗೆ ಹೆಚ್ಚು ನೈಸರ್ಗಿಕ ಪದಾರ್ಥಗಳಿಂದ ಕಾಳಜಿ ವಹಿಸಿ. ಪ್ರಾಚೀನ ಕಾಲದಲ್ಲಿ ಕೂದಲಿಗೆ ನೈಸರ್ಗಿಕ ವಸ್ತುಗಳ ಬಳಕೆ ಮಾಡಲಾಗ್ತಿತ್ತು. ಹಾಗಾಗಿ ಹಿಂದಿನ ಜನರ ಕೂದಲು ದಟ್ಟ ಮತ್ತು ಕಪ್ಪು ಉದ್ದವಾಗಿರುತ್ತಿದ್ವು. ಯಾವಾಗಲೂ ಯಾವುದೇ ಅಂಶಗಳನ್ನ ಫಾಲೋ ಮಾಡೋ ಮೊದಲು, ಸೌಂದರ್ಯ ವರ್ಧಕಗಳನ್ನ ಬಳಸುವ ಮೊದಲು ಆರೋಗ್ಯಕರ ಆಹಾರ ಸೇವನೆಗೆ ಹೆಚ್ಚು ಪ್ರಾಶಸ್ತ್ಯ ನೀಡಲಾಗಿದೆ. ಇದನ್ನ ಆಯುರ್ವೇದವು ಸರಿ ಎಂದು ಹೇಳುತ್ತೆ. ಹೆಚ್ಚಿನ ಆಯುರ್ವೇದ ಪರಿಹಾರಗಳಲ್ಲಿ ಗಿಡಮೂಲಿಕೆಗಳನ್ನ ಬಳಕೆ ಮಾಡಲಾಗುತ್ತೆ. ಇದು ಕೂದಲಿಗೆ ಪ್ರಯೋಜನಕಾರಿಯಾಗಿದೆ. ಆದರೆ ಹೆಚ್ಚಿನ ಜನರು ರಾಸಾಯನಿಕ ಯುಕ್ತ ಪ್ರಾಡಕ್ಟ್ಗಳ ಬಳಕೆ ಹೆಚ್ಚು ಮಾಡ್ತಾರೆ. ಇದು ಕೂದಲನ್ನ ಹಾನಿ ಮತ್ತು ದುರ್ಬಲಗೊಳಿಸುತ್ತೆ. ಹಾಗಾಗಿ ಕೂದಲಿಗೆ ನಿಜವಾಗಿಯೂ ಪ್ರಯೋಜನಕಾರಿಯಾಗುವ ವಸ್ತುಗಳನ್ನು ಬಳಸೋದು ಮುಖ್ಯ. ಹಾಗಿದ್ರೆ ಕೂದಲಿನ ಆರೈಕೆಗೆ ಆಹಾರದಲ್ಲಿ ಯಾವೆಲ್ಲ ಪದಾರ್ಥಗಳನ್ನ ಸೇರಿಸಬೇಕು ನೋಡೋಣ. ಮೊದಲಿಗೆ ಮೊಟ್ಟೆ. ಆರೋಗ್ಯಕರ ಕೂದಲು ಬೆಳವಣಿಗೆಗೆ ಮೊಟ್ಟೆ ತಿನ್ನಿ. ಇದು ಉತ್ತಮ ಆರೋಗ್ಯಕ್ಕೆ ಪರಿಣಾಮಕಾರಿ ಅಂತ ಪರಿಗಣಿಸಲಾಗಿದೆ. ಮೊಟ್ಟೆಯಲ್ಲಿ ಸತ್ತು, ಸೆಲೆನಿಯಂ ಜೊತೆಗೆ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಮತ್ತು ಬಯೋಟಿನ್ ಅಂಶವಿದೆ. ಆಹಾರದಲ್ಲಿ ಪ್ರೋಟೀನ್ ಅನ್ನು ಸೇರಿಸುವುದು ಕೂಡ ಮುಖ್ಯ. ಇದು ಕೂದಲ ಕಿರುಚೀಲಗಳ ಆರೋಗ್ಯಕ್ಕೆ ಮುಖ್ಯ. ಪ್ರೋಟೀನ್ ಕೊರತೆಯು ಕೂದಲಿನ ಕಿರುಚೀಲಗಳನ್ನ ದುರ್ಬಲಗೊಳಿಸುತ್ತೆ, ಕೂದಲಿನ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಹಾಗಾಗಿ ಬಯೋಟಿನ್ ಅಗತ್ಯವಿದೆ. ಇನ್ನು ಪಾಲಕ್ ಸೊಪ್ಪು. ಪಾಲಕ್ನಲ್ಲಿ ಫೋಲೇಟ್ ಜೊತೆಗೆ ಕಬ್ಬಿಣ, ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಪೋಷಕಾಂಶಗಳು ಸಮೃದ್ಧವಾಗಿವೆ. ಕೂದಲಿನ ಆರೋಗ್ಯಕರ ಬೆಳವಣಿಗೆಗೆ ಈ ಎಲ್ಲಾ ಪೋಷಕಾಂಶಗಳು ದೇಹಕ್ಕೆ ಬೇಕೇ ಬೇಕು. ವಿಟಮಿನ್ ಎ ಅನ್ನು ಕೂದಲಿನ ಬಲಕ್ಕೆ ಪ್ರಮುಖ ಅಂಶವೆಂದು ಪರಿಗಣಿಸಲಾಗಿದೆ. ಆಹಾರದಲ್ಲಿ ಸೇರಿಸಲು ಯಾವತ್ತೂ ಮರಿಬೇಡಿ. ಪಾಲಕ್ ಎಲೆಗಳ ಪೇಸ್ಟ್ ಅನ್ನ ಕೂದಲಿಗೆ ಬಳಸಬಹುದು. ಇನ್ನು ಬೀಟ್ರೂಟ್ ತಿನ್ನೋದ್ರಿಂದಾಗಿ ಆರೋಗ್ಯಕ್ಕೆ, ಅದರಲ್ಲೂ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ಪ್ರಯೋಜನಕಾರಿ. ಬೀಟ್ರೂಟ್ ರಸದಿಂದ ತಲೆಗೆ ಮಸಾಜ್ ಮಾಡಿದ್ರೆ ತಲೆಹೊಟ್ಟು, ನೆತ್ತಿಯ ತುರಿಕೆ ಮತ್ತು ಕೂದಲು ಉದುರುವಿಕೆ ಸಮಸ್ಯೆಗಳು ಹೋಗ್ತವೆ. ವಿಟಮಿನ್ ಬಿ6, ವಿಟಮಿನ್ ಸಿ ಜೊತೆಗೆ ಪೊಟ್ಯಾಷಿಯಂ ಮತ್ತು ಕ್ಯಾರೋಟಿನಾಯ್ಡ್ಗಳು ಬೀಟ್ರೂಟ್ನಲ್ಲಿವೆ. ಬೀಟ್ರೂಟ್ ತಿನ್ನೋದ್ರಿಂದ ಕೂದಲಿನ ಸಮಸ್ಯೆಗಳ ಜೊತೆಗೆ ನೆತ್ತಿಯಲ್ಲಿ ರಕ್ತ ಪರಿಚಲನೆ ಹೆಚ್ಚುತ್ತದೆ. ಇನ್ನು ಬಾಳೆಹಣ್ಣು. ಬಾಳೆಹಣ್ಣು ಆರೋಗ್ಯಕ್ಕೆ ಪ್ರಯೋಜನಕಾರಿ. ಬಾಯಿಹುಣ್ಣು ಸಮಸ್ಯೆಯಿಂದ ಮಲಬದ್ಧತೆ ಸಮಸ್ಯೆಯವರೆಗೂ ಕೂಡ ಬಾಳೆಹಣ್ಣು ಪ್ರಯೋಜನಕಾರಿ. ಅಲ್ಲದೆ ಬಾಳೆಹಣ್ಣು ಕೂದಲಿಗೂ ರಾಮಬಾಣ. ಹೇರ್ ಮಾಸ್ಕ್ ಮಾಡಿದ್ರೆ ತುಂಬಾ ಪರಿಣಾಮಕಾರಿ. ಇದು ಆಳವಾಗಿ ಕೂದಲನ್ನ ಪೋಷಿಸಿ ಮೃದುಗೊಳಿಸಲು ಮತ್ತು ಸ್ಥಿತಿಗೆ ತರಲು ಸಹಾಯ ಮಾಡುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.